ಸವಿತಾ ಲಕ್ಷ್ಮೀ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ಸ್ವಲ್ಪ ಒಂದು 2 ನಿಮಿಷ ವೇಟ್ ಮಾಡಿ ನೋಡುವ. ಸವಿತಾ, ಇವತ್ತು ಮಂಗಳವಾರ, ಯಾಕೆ ಪೂಜೆ ಬೇಗನೆ ಮುಗಿಯಲಿಲ್ಲವೇ? ಪೂಜೆ ಬೇಗ ಮುಗಿಲಿಲ್ಲ. ಇಷ್ಟು ಬೇಗ ನೀವ್ ಯಾಕೆ ಬಂದಿರಿ? ಇಷ್ಟು ಬೇಗನ? ಹೌದು, ಮತ್ ನಾ ಬಾಂದಾಗ ಬರ್ಬೇಕಿಲ್ಲ. ನೀ ಬಾಂದಾಗ ಬರೋ ನಾನು ನಿನ್ನ ಕೈಯನ್ನು ಗೊಂಬೆನ. ನೋಡು ಸವಿತಾ, ನಿನ್ನ ನೋಡಬೇಕೆಂಬ ಆಸೆ ನನ್ನ ಮನದಲ್ಲಿ ಬಂದರೆ ಯಾವಾಗ ಬೇಕಾದ್ರೂ ಬರಲು ಸಿದ್ಧ ಈ ನಿನ್ನ ಪ್ರಿಯಕರ. ಹೌದು, ನಿಮ್ ಸಲುವಾಗಿ ದೇವ್ರ ಪೂಜೆ ಗೀಜೆ ಎಲ್ಲ ಬಿಟ್ಟು ಬಂದ್ಬಿಡ್ತನ್ನ. ನನಗಿಂತ ದೇವರ ಹೆಚ್ಚ ನಿನಗೆ? ಓ, ನನಗಿಂತ ದೇವ್ರ ಹೆಚ್ಚ? ಹೌದು, ನಮ್ಮನಿಬ್ಬರು ಒಂದು ಮಾಡಿದ ದೇವ್ರು. ದೇವ್ರು ಒಂದು ಮಾಡಿರ್ಬಹುದು, ಒಂದಾಗಿ ಬಾಳದು ನಾನು ನೀನು ಅಲ್ಲವೇ? ಸರಿ, ನಾನು ಬಾ ಅಂತ ಹೇಳಿದ್ರಲ್ಲ, ಯಾಕೆ? ಏನಿಲ್ಲ, ನಾನು ಮೊನ್ನೆ ನಿಮ್ಮ ಅಣ್ಣ ಹತ್ರ ನಮ್ಮಿಬ್ಬರ ಮದುವೆ ವಿಷಯ ತಿಳಿಸಿದ್ದೆ. ಅದಕ್ಕೆ ಏನಾದರೂ ನಿಮ್ಮ ಅಣ್ಣ ನಿಮ್ಮಪ್ಪ ಮನೆಯಲ್ಲಿ ಮಾತನಾಡಿದರೆ? ಹೌದು, ಮಾತನಾಡಿದ್ದಾರೆ. ಏನಂತ ಮಾತನಾಡಿದರು? ಅಂದ್ರೆ ನೀವು ನನ್ನ ಮದುವೆ ಮಾಡಿಕೊಳ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ನಿಜಕ್ಕೂ ನಿಮ್ಮ ಕೈ ಹಿಡಿಬೇಕಾದ್ರೆ ನಾನಂತೂ ತುಂಬಾನೇ ಪುಣ್ಯ ಮಾಡಿದ್ದೀನಿ. ನೋಡು, ನಿನಗೆ ನಾನು ಜಾಸ್ತಿ ಪುಣ್ಯ ಮಾಡಿದ್ದೇನೆ ಸವಿತಾ. ನೇಗಿಲ ಹೊತ್ತು ಭೂಮಿಯನ್ನು ಬಿತ್ತಿ ಇಡೀ ಪ್ರಪಂಚಕ್ಕೆ ಅನ್ನ ಹಾಕುವ ರೈತನ ಮಗಳ ಕೈ ಹಿಡಿದ ಹೆಮ್ಮೆಯ ಪುತ್ರ ನಾನೇ ಕಣೆ ಸವಿತಾ, ನಾನೇ. ಹೌದ್ರಿ, ಹಾಗಾದ್ರಿ ನಮ್ಮಿಬ್ಬರ ಮದುವೆಗೆ ನಿಮ್ಮ ತಂದೆ ಒಪ್ಪಿಗೆ ಕೊಡ್ತಾರಾ? ತಂದೆ ಒಪ್ಪಿಗೆ ಕೊಟ್ಟರೇನು ಬಿಷ್ಟರೇನು, ನಮ್ಮಿಬ್ಬರ ಮನ ಒಂದಾದ ಮೇಲೆ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸವಿತಾ. ಸರಿ, ಬಂದ ವಿಷಯ ಹೇಳಿದಾಯ್ತಲ್ಲ, ಅಪ್ಪ ಕಾಯ್ತಾ ಇರ್ತಾರೆ, ನಾನು ಬರ್ತೀನಿ. ನಿಮ್ಮಪ್ಪ ಕಾಯ್ತಿರ್ತಾನೆ. ಹೋಗುವ ಮುಂಚೆ ಏನಾದರೂ ಈ ನಲ್ಲನಿಗೆ ಒಂದು ಸಿಹಿಮುತ್ತಿನ ಕಾಣಿಕೆ. ಸಿಹಿ ಮುತ್ತಿಗಿತ್ತೆಲ್ಲ ಮದ್ವೆ ಆದ್ಮೇಲೆ ಈಗ ಬೇಡಪ್ಪ. ಮದುವೆಗೆ ಮುಂಚೆ ಮಾಡಿದರೆ ಬಹಳ ಇಷ್ಟ. ಅದು ಮದುವೆ ಆದ್ರ ಮೇಲೆ ಇದ್ದೇ ಇರುತ್ತಲ್ಲ. ಹೌದಾ? ಅಂತರಂಗ ಪ್ರೇಮ ಗಂಗಾ ಅಂತರಂಗ ಭಾವ ಸಂಧಾನ ಸಂಪೂರ್ಣ ಚಂದನ ಚಂದನ ಚಂದ ಚಂದಾಯಿ ಬಾಳಲ್ಲ ನಂದನ. ಅಂತರಂಗ ಪ್ರೇಮ ಗಂಗಾ ಅಂತರಂಗ ಭಾವ ಸಂಧಾನ ಸಂಪೂರ್ಣ ಚಂದನ ಚಂದನ ಚಂದ ಚಂದಾಯಿ ಬಾಳಲ್ಲ ನಂದನ. ಅಂತರಂಗ
ಅಂತರಂಗ ಅಂತರಂಗ ಪ್ರೇಮರಂಗ ಕಾಮಚಂದ್ರ ಸಂಪೂರ್ಣ ಚಂದ್ರ ಸರಿ, ನಾನು ಬಂದು ತುಂಬಾ ಹೊತ್ತಾಯ್ತು, ನಾನಿನ್ ಬರ್ತೀನಿ. ಹೋಗಿ ಬಸ್ ಸವಿತಾ, ಹಾ, ಆ ಮಾರುತೇಶ್ವರನ ದಯದಿಂದ ನಮ್ಮಿಬ್ಬರ ಮದುವೆ ಬೇಗ ನೆರವೇರಿಸಲಿ. ಆಯ್ತು, ನಾನು ಬರ್ತೀನಿ. ಓಕೆ, ಬಾಯ್. ಕವಿತಾ, ಕವಿತಾ, ಓಹೋ, ಸತೀಶ್ ಮನೇಲಿ ಇಲ್ಲ ಬಂದಿದ್ದಾನೆ ರಾಜ್. ಅವ್ರು ಊರಿಗೆ ಹೋಗಿದ್ದಾರೆ. ಬೆಂಗಳೂರಿಗೆ ಹೋಗಿ 2 ದಿನವಾಯ್ತು. ಇನ್ನೂ 1 ವಾರ ಬರುವುದಿಲ್ವೆಂದು ಫೋನ್ ಮಾಡಿ ತಿಳಿಸಿದ್ದಾರೆ. ಸರಿ, ಈಗ ನಾನು ಹೇಳಿದಂತೆ ನೀನು ಕೇಳಲೇಬೇಕು. ಹೇಳಿ, ಅದ್ಯಾವ ನಿಮ್ಮ ಮಾತು ಅಂತ? ನಿಮ್ಮ ಮಾವನಾದ ರಮೇಶನನ್ನು ಹೊರಗೆ ಹಾಕಲೇಬೇಕು. ಕಾರಣ? ಏಕೆಂದರೆ ನಮ್ಮ ಪ್ರೀತಿಗೆ ಅಡ್ಡಾಗೋದು ಅವನೇ ಒಬ್ಬ. ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ಮುಂದೆ ನಿನ್ನ ಗಂಡನನ್ನೇ ಮುಗಿಸಿದ್ರಾಯ್ತು. ಆಗ ಈ ನಿಮ್ಮ ಮಾತನ್ನು ಖಂಡಿತವಾಗಿ ಕೇಳ್ತೀನಿ. ಹಾಗಾದ್ರೆ ಈಗಲೇ ನೀನು ಹೋಗಿ ಆ ರಮೇಶನನ್ನು ಹೊರಗೆ ಹಾಕಲೇಬೇಕು. ಆಯ್ತಾಯ್ತು. ಹಾಗಾದ್ರೆ ಈ ರಸಿಕನ ಮಾತು ಬಂದೆ ಇಲ್ಲವೇ? ಹಾಗೆ ಆಗ್ಲಿ.
ಮಾಡಬೇಕು. ಹಾಗೆ ಹಾಗೆ ಮಾಡೋಣ. ಸರಿ, ನಾನಿನ್ನು ಹೊರಡಿದ್ದೇನೆ. ಬಾಯ್. ಅವರ ಜೊತೆ ಮಲ್ಲಪ್ಪ ಶೆಟ್ಟಿ ಈ ಮೂವರನ್ನು ಭೂಲೋಕದಿಂದ ಪರಲೋಕಕ್ಕೆ ಕಳಿಸಲಾಯಿತು. ಇಂದು ನನ್ನ ಮನೆತನಕ್ಕೆ ಶಾಂತಿ, ನೆಮ್ಮದಿ, ಆನಂದ. ಮಗ ರಮೇಶ, ಏನಾಯ್ತಪ್ಪ ಆ ದುಷ್ಟರಿಗೆ? ಅಪ್ಪ, ನಮ್ಮ ಮನೆಯ ಮೇಲೆ ಮಾಡಿದ ದೌರ್ಜನ್ಯವನ್ನು ನೋಡಿ ಸಹಿಸಿಕೊಳ್ಳದೆ ಬಿಸಿ ರಕ್ತ ಅವರನ್ನು ತುಂಡರಿಸಿ ಹಾಕಿದೆ. ನಿಜ ಕಣಪ್ಪ, ನಿನ್ನ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟೇ ಸಂತೋಷವಾಯಿತು ಮಗ. ನೋಡಪ್ಪ ರಮೇಶ, ಅಂದರೆ ನನ್ನ ತಮ್ಮ ಶಿವಪ್ಪ, ಈಗ ನೀನು 25 ವರ್ಷಗಳ ಹಿಂದೆ ಇದೇ ದೇವಸ್ಥಾನದ ಕಟ್ಟೆಯ ಮೇಲೆ ನೀನು ಸಿಕ್ಕಿದೆ. ಆಗ ನನ್ನ ತಮ್ಮ ಶಿವಪ್ಪ ನಿನ್ನನ್ನು ತನ್ನ ಸ್ವಂತ ಮಗನ ಹಾಗೆ ಬೆಳೆಸಿದ. ಅದು ಅಲ್ಲದೆ ಅವನು ಕೂಡ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾನೆ. ಅದೇನೆಂದರೆ ಊರಿನ ಜನ ನಮ್ಮ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವಾಗ ನನ್ನ ತಮ್ಮ ಶಿವಪ್ಪ ಒಂದು ಮಾತನ್ನು ಹೇಳಿದ. ಅದೇನೆಂದರೆ, ಯಾರು ಏನೇ ಅಂದ್ರೂ ಚಿಂತೆ ಇಲ್ಲ, ಈ ಕರ್ಮದ ಕೂಸಿಗೆ ಧರ್ಮದ ತೊಟ್ಟಿಲ ಕಟ್ತೀನಿ ಅಂತ ಆ ದೇವರ ಮುಂದೆ ಪ್ರಮಾಣ ಮಾಡಿದ ಹಾಗೆ ನಿನ್ನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಿ, ರೈತನನ್ನಾಗಿ ಮಾಡಿ, ಅದು ಅಲ್ಲದೆ ಈ ಊರಿಗೆ ಹಿಡಿದ ಆ ಶನಿ ಪಾತಕರನ್ನು ಮಟ್ಟ ಹಾಕಿದ ಧೀರನಾಗಿ ನಿನ್ನನ್ನು ಬೆಳೆಸಿದನಲ್ಲ ನನ್ನ ತಮ್ಮ ಶಿವಪ್ಪ. ಅವನಿಗೆ ಎಷ್ಟೊಂದು ಕೃತಜ್ಞತೆ ಹೇಳಿದರೂ ಸಾಲದು. ರಮೇಶ, ನೀನಾದರೂ ಕೂಡ ಈ ನಮ್ಮ ಮನೆತನಕ್ಕೆ ಸಾಕಷ್ಟು ದುಡಿತಾ ಬಂದೆ. ಅದು ಅಲ್ಲದೆ ನಿನ್ನ ತಮ್ಮ ಸತೀಶ ಹಾಗೂ ನಿನ್ನ ತಂಗಿಗಾಗಿ ನಿನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿದೆ. ನೋಡಪ್ಪ, ಒಂದು ರೀತಿ ನೀನು ಶ್ರೀಗಂಧದ ಮರ. ಅದೇನೆಂದರೆ ಆ ಶ್ರೀಗಂಧದ ಮರ ತಾನು ಸವಿದರು ಮತ್ತೊಬ್ಬರಿಗೆ ಗಂಧದ ಪರಿಮಳ ಕೊಡುವಂತೆ ನಿನ್ನ ಜೀವನ ಒಳ್ಳೆಯ ರೀತಿಯಿಂದ ಸಾಗಿ ಬಂತಪ್ಪ. ದೊಡ್ಡಪ್ಪ, ಇವನು ಸತ್ಯದ ಹಾದಿಯಲ್ಲಿ ಬೆಳೆದ ಶಿವಪ್ಪನ ಸಾಕು ಮಗ. ಈ ಭೂಮಿಯ ಮೇಲೆ ನಡೆದಂತ ಕರ್ಮಗಳಿಗೆ ಧರ್ಮದ ತೊಟ್ಟಲನ್ನು ಎತ್ತಿ ತೋರಿಸುವಂತ ಭೂಮಿ ತಾಯಿ ಪುತ್ರನಾಗಿ ನಾನು ಮತ್ತೆ ಮತ್ತೆ ಹುಟ್ಟಿ ಬಂದರೂ ಸಹಿತ ಅನ್ಯಾಯ ಮಾಡುವವರ ರುಂಡವನ್ನು ಚಂಡಾಡಿ ಧರ್ಮವನ್ನು ಉಳಿಸದಿದ್ದರೆ ನನ್ನ ಹೆಸರು ಶಿವಪ್ಪನ ಸಾಕು ಮಗ ರಮೇಶನೇ ಅಲ್ಲ. ಹೌದಪ್ಪ, ನೀನು ಹಾಕಿದ ಈ ಸಾಕು ಮಗನ ಸವಾಲು ಅನ್ನೋದು ನಿಜ ಮಾಡಿಬಿಟ್ಟೆ ಕಣಪ್ಪ. ಹೌದಪ್ಪ, ನಿನ್ನಂಥವನನ್ನು ನಾವು ಮಗ ಅಂತ ಕರೆಯೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀವಪ್ಪ, ತುಂಬ ಹೆಮ್ಮೆ ಪಡ್ತಾ ಇವಿ. ನೋಡು ರಮೇಶ, ಆದರೆ ಒಂದೇ ಒಂದು ಆಸೆ ಅಂದರೆ, ನೋಡು ನಮ್ಮ ಮಗಳು ಅಂದರೆ ನಿನ್ನ ತಂಗಿ ಕವಿತಾ, ಅವಳ ಮದುವೆ ಒಂದಾದರೆ ನಮ್ಮಿಬ್ಬರ ಮನಸ್ಸಿಗೆ ಅಂದರೆ ನಿನ್ನ ತಂದೆ ಹಾಗೂ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗ್ತಪ್ಪ, ತುಂಬ ಸಂತೋಷವಾಗುತ್ತೆ. ಅಪ್ಪ, ದುಷ್ಟರನ್ನು ಸಂಹರಿಸಿದ ಈ ದಿನ ಸಂತೋಷದ ಶುಭ ದಿನ. ಇಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡೇ ಮಾಡೋಣಪ್ಪ. ಹೌದಪ್ಪ, ನೋಡಪ್ಪ. ಮಗಳೇ, ಕವಿತಾ, ಭೂಮಿ ಮೇಲೆ ಸತ್ಯ, ನ್ಯಾಯ, ನೀತಿ, ಧರ್ಮ ಇಂಥದನ್ನು ರಕ್ಷಿಸುವ ಜನ ಮಾತ್ರ ಉಳಿದಿರುತ್ತಾರೆ. ಅದರಲ್ಲಿ ಜಗದೀಶ್ ಕೂಡ ಒಬ್ಬ ದುಷ್ಟ ಶ್ರೀಮಂತನ ಮಗನಾಗಿ ಹುಟ್ಟಿದರು. ಭೂಮಿ ಮೇಲೆ ನ್ಯಾಯವನ್ನು ಉಳಿಸುವಂತ ದೇವಮಾನವ ಹಿಂದೂ ಅಂತ ಒಬ್ಬ ಮನುಷ್ಯನಿಗೆ ನನ್ನ ತಂಗಿಯನ್ನು ಮದುವೆ ಮಾಡಿ ಕೊಡೋದಂದ್ರೆ ನನಗೆ ಸಂತೋಷದ ವಿಷಯ. ಹೌದಪ್ಪ, ಯಾಕಂದ್ರೆ ಆ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದರು ಅಂತ ದುಷ್ಟ ಮಗನಿಗೆ ಒಳ್ಳೆಯ ಮಗನಾಗಿ ಹುಟ್ಟಿದ
ಆ ಜಗದೀಶನಿಗೆ ನಮ್ಮ ಮಗಳು ಸವಿತಾಳನ್ನು ಕೊಟ್ಟು ಮದುವೆ ಮಾಡೋದು ನಮ್ಮ ಭಾಗ್ಯನಪ್ಪ, ಭಾಗ್ಯ. ನಮಸ್ಕಾರ. ಯಾಕೋ ಇಂದು ಸಂತೋಷವಾಗಿದ್ದಿರಲ್ಲ ತಂದಿ ಮಕ್ಕಳು? ನೋಡಪ್ಪ, ಈ ನಮ್ಮ ಊರಿಗೆ ಹಿಡಿದ ಗ್ರಹಚಾರ ಮುಗಿದು ಹೋಯಿತು. ಇನ್ನು ಮುಂದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಕಣಪ್ಪ, ಎಲ್ಲ ಒಳ್ಳೆಯದಕ್ಕೆ. ನೋಡಪ್ಪ, ನಿನ್ನಂಥವನಿಗೆ ಅಂದು ನೀನು ನಮ್ಮ ಮನೆಗೆ ಬಂದು ನಮ್ಮ ಮಗಳನ್ನು ಕೇಳಿದೆ. ಆಗ ನಾವು ವಿಚಾರ ಮಾಡ್ತೀವಿ ಅಂತ ನನ್ನ ತಮ್ಮ ಹಾಗೂ ನಮ್ಮ ಹಿರಿಯ ಮಗ ರಮೇಶ ಹೇಳಿದ್ವಿ. ಅದೇ ರೀತಿಯಾಗಿ ಇಂದು ವಿಚಾರ ಮಾಡಿ ಒಳ್ಳೆಯ ತೀರ್ಮಾನಕ್ಕೆ ಬಂದಿದ್ದೇವೆ. ಯಾಕಂದರೆ ನಮ್ಮ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಲು. ಆಹಾ, ದುಷ್ಟರನ್ನು ಸಂಹಾರ ಮಾಡಿ ದಿನವೇ ನಮ್ಮ ಮದುವೆ ಮಾಡ್ತಾ ಇದ್ದಿರಲ್ಲ. ಹ್ಯಾಂಡ್ಸ್ ಅಪ್. ಇಂದು ನಮ್ಮ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ದೊರಕಿತು. ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯಗಳು ನಡೆಯುವಂಥ ಸಮಯದಲ್ಲಿ ಇಂದು ಆ ದುಷ್ಟರ ಸಂಹಾರ ಆದ ದಿನ. ಇಂದು ನನ್ನ ತಂಗಿಗೆ ಲಗ್ನವಾದ ಇದು ಶುಭ ದಿನ, ಶುಭಗಳಿಗೆ. ಅಂದು ನಾನು ಮಾತು ಕೊಟ್ಟಿದ್ದೆ ಅಶೋಕ, ನಿಮಗೆ ಗೊತ್ತಾ? ಹಾ, ಹೇಳಿ ಏನಂತ. ಎಂತ ಸಂಕಟ ಬಂದರು, ಯಾವ ಪರಿಸ್ಥಿತಿ ಬಂದರು ನಿಮ್ಮ ಮಗಳ ಕೊಳ್ಳಿಗೆ ನಾನೇ ತಾಳಿ ಕಟ್ಟುವುದು ಅಂತ. ಈಗಲಾದರೂ ಸತ್ಯ, ನ್ಯಾಯ, ನೀತಿ, ಧರ್ಮ ಎಲ್ಲಿದೆ ಎಂದು ಧರ್ಮಕ್ಕೆ ಜಯವಾಗೋದು ಈಗಲೂ ಅರ್ಥವಾಯಿತೆ? ಅರ್ಥವಾಯಿತಪ್ಪ ಜಗದೀಶ, ಅರ್ಥವಾಯಿತು. ನೋಡಪ್ಪ, ಇನ್ನು ಮುಂದೆ ನಿಮ್ಮ ತಾತ ಮುತ್ತಾತನ ಹಾಗೆ ಈ ಮನೆಗೆ ಯಾರಾದರೂ ನ್ಯಾಯ ಕೇಳ್ಕೊಂಡು ಬಂದರೆ ಯಾವುದನ್ನು ಭೇದ ಭಾವ ಮಾಡದೆ ಎಲ್ಲರಿಗೂ ಸರಿಯಾದ ತೀರ್ಮಾನ ಕೊಡೋದು ನಿನಗೆ ಸೇರಿದ್ದಪ್ಪ, ನಿನಗೆ ಸೇರಿದ್ದು. ತಂದೆಯ ಸ್ಥಾನದಲ್ಲಿ ನಿಂತು ನೀವು ಹೇಳು ವಾಕ್ಯವನ್ನು ಶ್ರೀ ಲಕ್ಷ್ಮೀದೇವಿ ಸಾಕ್ಷಿಯಾಗಿಯೂ ಅಂಧ ಮಕ್ಕಳ ಬಾಳಿಗೆ ಬೆಳಕೊಟ್ಟ ಪಂಡಿತ್ ಪುಟ್ಟರಾಜಪ್ಪಾಜಿಯವರ ಪಾದ ಸಾಕ್ಷಿಯಾಗಿಯೂ ಅವರ ಪಾದ ಸಾಕ್ಷಿಯಾಗಿಯೂ ಈ ಊರಿನಲ್ಲಿ ಯಾವುದೇ ಕಷ್ಟ ತೊರೆಗಳು ಬಂದರೂ ಎಲ್ಲರಿಗೂ ಸಮನಾಗಿ ನ್ಯಾಯ ಕೊಡುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಆಯ್ತಪ್ಪ, ತುಂಬಾ ಸಂತೋಷವಾಯಿತು ರಮೇಶ. ಮತ್ತೆ ನಮ್ಮನ್ನು ಎಲ್ಲರನ್ನು ಒಂದುಗೂಡಿಸಿದ ಶ್ರೀ ಮಾರುತೇಶ್ವರನಿಗೆ ಸಕರು
ಗೊತ್ತಾಯ್ತಾ ಈ ಶ್ರೀಮಂತ ಹಾಕೋ ಇಸಾಪಾಶ ಎಂತದು ಅಂತ? ಯಾಕಂದ್ರೆ ಈ ಶ್ರೀಮಂತ ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಬಹಳ ಕೆಟ್ಟವರು. ಅದೇ 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 ನನ್ನ ಮಗ ಜಗದೀಶ. ನನಗೆ ಗೊತ್ತಿಲ್ಲದೆ ಪ್ರೇಮ ಭಿಕ್ಷೆ, ಅದು ನನಗೆ ಗೊತ್ತಿಲ್ಲದೆ ಆ ಸೊಕ್ಕಿನ ಸೋಳಿ ಮಗ ರಮ್ಯಾನ ತಂಗಿನ ಪ್ರೇಮ ಭಿಕ್ಷೆ ಕೇಳಲು ಹೋಗಿದ್ದಾನೆ. ನನ್ನ ಪಾಡು ಹೇಗಾಗಿದೆ ಅಂದ್ರೆ, ಆಕಳ ಹೊಟ್ಟೆಯಲ್ಲಿ ಎಮ್ಮಿಕರ ಜನಿಸಿದಂತಾಗಿದೆ ನನ್ನ ಪಾಡು. ಅಪ್ಪಾಜಿ, ನಿನ್ನ ಹತ್ರ ನಾನಿಂದು ಒಂದು ಮುಖ್ಯವಾದ ವಿಷಯ ಮಾತಾಡಲು ಬಂದಿದ್ದೀನಿ. ಏನು ಅದು? ನನ್ನ ಹತ್ರ ಮುಖ್ಯವಾದ ವಿಷಯ ಹೇಳು, ಯಾವುದಂತ? ಅಪ್ಪಾಜಿ, ನಾನು ಹೇಳುವ ಮುಖ್ಯವಾದ ವಿಷಯ ಅದಾವುದೆಂದರೆ, ನಿನ್ನ ಬದ್ಧ ವೈರಿಯ ಶಿವಪ್ಪನ ಮಗಳು ಸವಿತಾಳನ್ನು ಸಿದ್ಧನಾಗಿದ್ದೇನೆ. ಅವಳನ್ನು, ಸವಿತಾಳನ್ನು ಮದುವೆ ಮಾಡಿಕೊಳ್ಳ ಸಿದ್ಧನಾಗಿದ್ದೇನೆ ಅಪ್ಪಾಜಿ. ಯಾರು ನೀವು? ಯಾವ ಜಾಗದಲ್ಲಿ, ಯಾವ ಕ್ಷಣದಲ್ಲಿ ಮಾತಾಡ್ದ ಬರ್ತಾನೆ ಇರಬೇಕು ನಿಮಗೆ. ಇದು ಶ್ರೀಮಂತ ಧರ್ಮರಾಜನ ಕೋಟೆ. ಈ ಕೋಟೆಯಲ್ಲಿ ಶ್ರೀಮಂತ ನಡೆದಂತೆ ನಡಿಲೇಬೇಕು. ಅಪ್ಪಾಜಿ, ಬಡವರ ಹೆಣ್ಣು ಮಕ್ಕಳನ್ನು ಶ್ರೀಮಂತರು ಮದುವೆ ಆಗ್ಬಾರ್ದೆ? ನಿನ್ನ ಹೆತ್ತ ತಾಯಿ ಒಂದು ಹೆಣ್ಣಲ್ಲವೇ? ಸಿರಿತನದಲ್ಲಿ ಬೆಳೆದಿರಬಹುದು, ಬಡತನದಲ್ಲಿ ಬೆಳೆದವಳು ಒಂದು ಹೆಣ್ಣು. ಅವಳಿಗೂ ತಾಯಿಯ ಸ್ಥಾನ ಇದೆ ಇಲ್ಲ? ನೋಡಪ್ಪಾಜಿ, ಹುಟ್ಟಿ ಇಂದಿಗೆ ನಾನು 24 ವರ್ಷ ಆದರೂ ನಿನ್ನ ಹತ್ರ ನಾನು ಒಂದೇ ಒಂದು ಏನೂ ಕೇಳಿಲ್ಲ. ತಂದೆಯಾಗಿ ನೀನು ಮಾಡುವ ಕಾರ್ಯ ಮಾಡಬೇಕು. ಮಾಡ್ತೀಯೋ ಬಿಡ್ತೀಯೋ ಒಂದೇ ವಿಚಾರ ಮಾಡೋಣ. ಆದ್ರೆ ಇವತ್ತು ನೀನು ಈ ವಿಷಯ ನೇರವಾಗಿ ನನಗೆ ಹೇಳ್ಬೇಕು. ನಿನಗೆ ಈ ವಿಷಯ ನೇರವಾಗಿ ಹೇಳ್ಬೇಕ? ಗಂಡ ಹೆಂಡರ ತೊದಲಿಗೆ ತೀಟಿ ಹುಟ್ಟಿದ ಮಗನೇ, ಕೇವಲ 5 ನಿಮಿಷ ಸುಖಕ್ಕಾಗಿ ಆ ಹೆಣ್ಣನ್ನು ಮದುವೆ ಆಗ್ತಿದೆಯಲ್ಲ. 1 ಲಕ್ಷ, 2 ಲಕ್ಷ, 3 ಲಕ್ಷ ಎಷ್ಟು ಹೇಳಬೇಕು ಹಣವನ್ನು ಕೊಟ್ಟು ಕಸು. ಆದ್ರೆ ಆ ನನ್ನ ಕುಲವೈರಿ ಶಿವನ ಮಗಳು ಈ ಮನೆಗೆ ಸೊಸೆಯಾಗಿ ಬರ್ಕೊಡ್ದು. 1 ಲಕ್ಷ, 2 ಲಕ್ಷ, 3 ಲಕ್ಷ, ಲಕ್ಷ ನನ್ನ ಮಗನೇ, ನಿನಗ ಕೊಡಕ್ಕೆ ಎಲ್ಲೈತು ಅಷ್ಟೊಂದು ದುಡ್ಡು? ನೀ ಏನು ಯಾವುದೋ ಆದ್ರೂ ದುಡಿಮೆ ಮಾಡಿ ಕಳಿಸಿದ್ಯೋ ಅಥವಾ ಎಲ್ಲಿಯಾದ್ರೂ ಕೆಲಸಕ್ಕೆ ಹೋಗಿ ತಂದಿದ್ಯೋ?
ಹಿಂದೆ ನನ್ನ ಅಜ್ಜ ಮುತ್ತಜ್ಜರ ಗಳಿಸಿದ ಆಸ್ತಿಯಲ್ಲಿ ಕೊಡುತ್ತೇವೆ ವಿನಃ ನೀನೇನು ಸ್ವಂತ ದುಡಿಮೆದ ಕೊಡ್ತಾ ಇಲ್ಲ. 2 ಲಕ್ಷ 3 ಲಕ್ಷ ಕೊಟ್ಟು ಬಿಟ್ಟು ಬಿಡು ಅಪ್ಪ. ಪ್ರೀತಿ ಪ್ರೇಮ ಎಂದು ಬಾಂಧವ್ಯ ಕೂಡಿದಾಗ ಪ್ರೀತಿ ಮುಂದೆ ಹಣದ ಅವಶ್ಯಕತೆ ಬೀಳುವುದಿಲ್ಲಪ್ಪ, ಅವಶ್ಯಕತೆ ಬೀಳುವುದಿಲ್ಲ. ಏನ್ ಬೇಕಾದ್ರೂ ಮಾಡಪ್ಪಾಜಿ. ಈ ಮನೆಯಲ್ಲಿ ನನಗೂ ನಿನಗೆಷ್ಟು ಹಕ್ಕಿದೆಯೋ ಅಷ್ಟು ಹಕ್ಕು ನನಗೂ ಇದೆ. ದಯಮಾಡಿ ಹಠ ಮಾಡದೆ ನಮ್ಮಿಬ್ಬರ ಮದುವೆ ಕಾರ್ಯವನ್ನು ಏರ್ಪಾಡು ಮಾಡಪ್ಪ, ಏರ್ಪಾಡು ಮಾಡು. ನಿಮ್ಮಿಬ್ಬರ ಮದುವೆಯನ್ನು ಏರ್ಪಾಡು ಮಾಡ್ಬೇಕಾ? ಅದು ನಾನು ಸಾಧ್ಯವಿಲ್ಲ ಜಗದೀಶ್. ನೀನೊಮ್ಮೆ ಜನ್ಮ ಹುಟ್ಟಿ ಬಂದ್ರು ಕೂಡ ಸಾಧ್ಯವೇ ಇಲ್ಲ. ಈ ಶ್ರೀಮಂತ ಧರ್ಮರಾಜ ಹೇಳಿದ್ದೇನೆ ಮಾಡ್ತಾನೆ, ಮಾಡುವುದನ್ನೇ ಹೇಳ್ತಾನೆ. ಎಷ್ಟೊಂದು ಕ್ರೂರ ಹೃದಯ ಎನ್ನುವುದು. ಮಗನೆಂಬ ಮಮಕಾರ ಇಲ್ಲದೆ ಮಾತ್ರ ಹೃದಯ ನಿನ್ನದು ಹೃದಯವೇ. ಈ ನಿನ್ನ ಶ್ರೀಮಂತಿಕೆ ಆಸ್ತಿ ನಿನ್ನಲ್ಲೇ ಇರಲಿ. ಆದ್ರೆ ಅಪ್ಪಾಜಿ ನಿನಗೊಂದು ಸವಾಲ್ ಹಾಕ್ತೀನಿ. ಈ ಜನ್ಮದಲ್ಲಿ ಮದುವೆ ಎನ್ನುವುದಾದರೆ ನಿನ್ನ ಬದ್ಧ ವೈರಿ ಶಿವಪ್ಪನ ಮಗಳು ಸವಿತಾಳೆ ಈ ಅರಮನೆಗೆ ಧರ್ಮಪತ್ನಿಯಾಗಿ ಬರುತ್ತಾಳೆ ವಿನಃ ನೀನು ಎಷ್ಟೊಂದು ಮುದ್ದಾದ ಹೆಣ್ಣನ್ನು ತೋರಿಸಿದರೆ ಅವರನ್ನು ಎಂದಿಗೂ ಮದುವೆ ಆಗುವುದಿಲ್ಲ. ನಾನು ಬರ್ತೀನಪ್ಪಾಜಿ. ನಾನು ಇಟ್ಟದ್ದೇ ಹೆಜ್ಜೆ, ನಡೆದಿದ್ದೇ ದಾರಿಯಲ್ಲಿ ಹೋಗಿ ನನ್ನ ಕಾಯಕ ತೀರಿಸಿಕೊಂಡು ಬರ್ತೀನಿ. This is my challenge. ಬರ್ತೀನಿ ಡ್ಯಾಡಿ, ಬರ್ತೀನಿ. ಇವತ್ತು ನನ್ನ ಮಗ ನನಗೆ ವೈರಿ ತೋರಿ ನಾನು ಮಾತನಾಡದೆ ಹೋಗ್ತಾ ಇದ್ದ ಮೇಲೆ ಸವಿತಾ ಹೊತ್ತು ನೋಡು, ನಿನಗೆ ಕುತ್ತಿಗೆ ಹಗ್ಗ ಬರಲೇಬೇಕು. ಅದೇ 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 ಈ ಶ್ರೀಮಂತ ಒಟ್ಟು ಗುಣ. ನನ್ನ ಭದ್ರವಾದ ಕೋಟಿ ಇಲ್ಲಿ ಆ ಪಟ ಹೆಣ್ಣನ್ನು ನನ್ನ ಮೇಲೆ ಜೀವನ ಮಾಡಿದ. ಅದು ಎಂದಿಗೆ ಸಾಧ್ಯವಿಲ್ಲ, ಸಾಧ್ಯ ಆಗಲಿಕ್ಕೆ ನಾನು ಬಿಡುವುದಿಲ್ಲ. ಯಾಕೆಂದ್ರೆ ಈ ಶ್ರೀಮಂತ ಧರ್ಮರಾಜ ಹೇಳಿದ್ದೇನೆ ಮಾಡ್ತಾನೆ, ಮಾಡುತ್ತಾನೆ. ಹೇಳ್ತಾನೆ ಆತ ಈ ಶ್ರೀಮಂತನ ಒಟ್ಟು ಗುಣ.
ರಮೇಶ, ಈ ಊರಲ್ಲಿ ನೀನೊಬ್ಬ ಗಾಂಧಿ ತರ ಒಳ್ಳೆಯವನು, ಒಳ್ಳೆ ರೈತ ಅಂತ ಮೆರಿತಾ ಇದೆಯ. ಯಾವ ಗಾಂಧಿ? ಇಲ್ಲಿಗೆ ಏಕೆ ಬಂದೆ? ಪೊರಕೆರೆ ಹೋರಾಡ ದೇಶವನ್ನು ಸ್ವತಂತ್ರಗೊಳಿಸಿ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾತ್ಮ ಗಾಂಧೀಜಿ. ಆದ್ರೆ ಸತ್ಯದ ರೇಮನ್ನ ತಿಳಿದು ಅನ್ಯಾಯಕ್ಕೆ ಚಿನ್ನ ಮೆರಿತಿರೋ ನಿಮ್ಮಂತ ಬಚ್ಚಗಳನ್ನು ನನ್ನ ಹೊಡೆದು ಬುದ್ಧಿ ಗಳಿಸಲು ಹುಟ್ಟಿ ಬಂದವನೇ ಈ ಕಲಿಯುಗದ ಗಾಂಧಿ. ರಮೇಶ, ನಿನ್ನು ಹಾಗೂ ನಿನ್ನ ತಂದೆ, ನಿನ್ನ ದೊಡ್ಡಪ್ಪನನ್ನು ಕೈ ತೆಗಲ್ಲ, ಕಾಲ್ ತೆಗಲ್ಲ, ನಿಮ್ ತಲೆ ತೆಗಲ್ಲ, ಜೀವ ಮಾತ್ರ ತೆಗಿತೀನಿ. ಅದೇ 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 ಈ ಶ್ರೀಮಂತನ ಒಟ್ಟು ಗುಣ. ಈ ಒಂದು ತೋಟದಲ್ಲಿ ಪ್ರತಿನಿತ್ಯ